ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವ ಇದ್ದಾಗ ಮಾತ್ರ ಸಮಾಜದಲ್ಲಿ ಸುಸ್ಥಿರತೆ ಸ್ಥಾಪನೆಯಾಗುತ್ತದೆ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದರು. ಹಾಸನದ ನವಕೀಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಂವಿಧಾನದ ಹಕ್ಕು ಬಾಧ್ಯತೆ ಹಾಗೂ ಸಂವಿಧಾನ ರಚನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಶ್ರಮ ಬಹಳ ದೊಡ್ಡದು. ಸಮಾಜದ ಸುಸ್ಥಿರತೆಗೆ ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವ ಇರಬೇಕು. ಸಮಾಜದಲ್ಲಿ ದುರಾಸೆ ಹೆಚ್ಚಿ ಹಗರಣಗಳು ಹೆಚ್ಚುತ್ತಾ ಹೋಗಿದ್ದು, ಇದರಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ವಿದ್ಯಾರ್ಥಿಗಳು ದೇಶದ ಮುಂದಿನ ಭವಿಷ್ಯವಿದ್ದ ಹಾಗೆ. ಇಂತಹ ದುರಾಸೆ, ಅನಿಷ್ಟ ಪದ್ಧತಿಗಳನ್ನು ತೊಡೆದುಹಾಕಿ ದೇಶದಲ್ಲಿ ಶಾಂತಿ, ನೆಮ್ಮದಿಯಿಂದ ಬದುಕಬೇಕು. ಅದಕ್ಕೆ ತಮ್ಮಲ್ಲಿ ತೃಪ್ತಿ ಮನೋಭಾವ ತಮ್ಮಲ್ಲಿರಬೇಕು. ಜೊತೆಗೆ ಮಾನವೀಯ ಗುಣಗಳು ಬೆಳೆಸಿಕೊಳ್ಳಬೇಕು ಎಂದರು. ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಅದು ಸಮಾಜದ ಶಿಕ್ಷೆ ಆಗಿತ್ತು. ಉದಾಹರಣೆಗೆ, ನಮ್ಮ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅದೊಂದು ಬಹಿಷ್ಕಾರ. ಆ ಬಹಿಷ್ಕಾರ ತಪ್ಪು ಮಾಡಿದ್ದವನ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ, ಅದಲ್ಲ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಅದರ ಪರಿಣಾಮ ತಲುಪ್ತಾ ಇತ್ತು. ಆದ್ದರಿಂದ ಅಂದು ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ ಈ ಸಮಾಜದಲ್ಲಿ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ಯಾರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಕೂತ್ಕೊಂಡು ಮನೆ ವಿಚಾರ ಆಗ್ತಾ ಇದ್ದಾರೆ. ಭಾಳಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆ. ನಾವು ಶ್ರೀಮಂತರಾಗಬೇಕು, ನಾವು ದೊಡ್ಡ ಹುದ್ದೆಗೆ ಹೋಗಬೇಕು. ಶ್ರೀಮಂತನಾಗೋದ್ರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಸರಿದಾರಿಯಲ್ಲಿ. ಇನ್ನೊಬ್ಬನ ಜೇಬಿಗೆ ಕೈ ಹಾಕಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ನೀವು ಶ್ರೀಮಂತಿಕೆಯನ್ನು ಪಡೆದರೆ ಅಂಥ ಶ್ರೀಮಂತಿಕೆಯಿಂದ ಮನಸ್ಸಿಗೆ ಶಾಂತಿ ಇರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಅಷ್ಟೊಂದು ನಗದು ಮನೆಯಲ್ಲಿ ಇಟ್ಬಿಟ್ರೆ ಯಾವಾಗ ದರೋಡೆಕೋರರು ಬರ್ಬೋದು. ಇಷ್ಟೊಂದು ನಗದು ಇದ್ದುದರಿಂದ ನನ್ನ ಮುಂದೆ ಮಕ್ಕಳು ಏನಾಗ್ಬೋದು ಅನ್ನುವ ಚಿಂತೆ ಇದ್ದೇ ಇರ್ತದೆ. ನಾನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು 3-4 ತಿಂಗಳ ಹಿಂದ್ಗಡೆ ಟೆಲಿವಿಷನ್ನಲ್ಲಿ ಒಂದು ನ್ಯೂಸ್ ಐಟಮ್ ತೋರಿಸ್ತಾ ಇದ್ರು. ಮಧ್ಯ ಭಾರತದ ಒಬ್ಬ ಹಿರಿಯ ರಾಜಕಾರಣಿಯ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿಟ್ಟಿದ್ದನ್ನು ತೋರಿಸ್ತಾರೆ. ಆ ಹಣ ಜಪ್ತಿ ಮಾಡ್ತಾರೆ. ಇನ್ನು ಆ ಹಣ ಆತನಿಗೆ ವಾಪಸ್ ಎಂದೂ ಹೋಗಲ್ಲ. ಆತನಿಗೆ ಖುಲಾಸೆ ಆಗ್ಬೋದು, ಇನ್ನೇನಾದರೂ ಆಗ್ಬೋದು, ಆದರೆ ಆತನಿಗೆ ವಾಪಸ್ ಹೋಗಲ್ಲ. ಯಾಕಂದರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ. ಆ ಹಣ ಅವನಿಗೆ ಬಂದಾಗ ಆತ ಅದನ್ನು ಆ ವರ್ಷದ ಇನ್ಕಮಲ್ಲಿ ಡಿಕ್ಲೇರ್ ಮಾಡಬೇಕಾಗಿತ್ತು, ಡಿಕ್ಲೇರ್ ಮಾಡಿಲ್ಲ. ಆದ್ದರಿಂದ ಹಣ ವಾಪಸ್ ಹೋಗಲ್ಲ. ಏನಾಗ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಯಾವ ರೀತಿಯಲ್ಲಿ ಆತನ ಮನಸ್ಥಿತಿ ಇವತ್ತಿಗೂ ಕೂಡ ಇರಬಹುದು ಅನ್ನೋದು ವಿಚಾರದಲ್ಲಿ. ಬಂಧುಗಳೇ, ಕಷ್ಟಪಟ್ಟು ಸಂಪಾದಿಸಿದ ಹಣ ತೆರಿಗೆ ಕಟ್ಟಿ ಬ್ಯಾಂಕಲ್ಲಿಟ್ಟರೆ ಭಾಳ ಸಂತಸ ಇರ್ತದೆ, ಮನಸ್ಸಿಗೆ ಶಾಂತಿ ಇರ್ತದೆ, ಒಳ್ಳೆಯ ನಿದ್ದೆ ಬರ್ತದೆ. ಯಾವ ನಿದ್ದೆಯ ಮದ್ದು ಕೂಡ ಬೇಡ. ತೃಪ್ತಿಯನ್ನು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಡೀನ್ ಶ್ರೀಪಾದ ಮಾರ್ಕಂಡೆ, ಸಂಯೋಜಕ ಅನಿರುದ್ಧ,
ಕಾಲೇಜಿನ ಎಲ್ಲಾ ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕರ ವೃಂದದವರು, ಸಿಬ್ಬಂದಿ ವರ್ಗದವರಿದ್ದರು.